ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈ ಅರ್ಥಶಾಸ್ತ್ರ ವಿಭಾಗದಿಂದ ಯಾವ ರೀತಿ ಪ್ರಶ್ನೆಗಳು ಬರುತ್ತವೆ ಎಂದು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ 1ನೇ ಪಂಚವಾರ್ಷಿಕೆಯಿಂದ 5ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ತಿಳಿದುಕೊಂಡಿರುತ್ತೇವೆ. ಹಾಗೂ ಪಂಚವಾರ್ಷಿಕ ಯೋಜನೆ ಹಿನ್ನೆಲೆ ಏನು, ಹಾಗೂ ಯಾವ ದೇಶದಿಂದ ನಾವು ಎರವಲು ಪಡೆದೆವು ಹಾಗೂ ಪಂಚವಾರ್ಷಿಕ ಯೋಜನೆ ಅಂದರೆ ಏನು, ಅದರ ಗುರಿಗಳೇನು, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿರುತ್ತೇವೆ. ಹಾಗಾಗಿ ಇಂದು ನಾವು 6ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. 6ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಜಾರಿಗೆ ತಂದು ಮತ್ತು ಅದರ ಉದ್ದೇಶಗಳೇನು ಮತ್ತು ಅದು GDP ಎಷ್ಟು ಗುರಿ ಇಟ್ಟುಕೊಂಡೇವೆ, ಎಷ್ಟು ಖರ್ಚು ಮಾಡಿದ್ದೇವೆ ಅಂತ ನಾವು 1 by 1 ತಿಳಿದುಕೊಳ್ಳೋಣ. ಹಾಗಾಗಿ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 6 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಲಾಯಿತು. ಇದು ಯಾವ ವರ್ಷದಲ್ಲಿ ಮಾಡಲಾಯಿತಪ್ಪ ಅಂದ್ರೆ 1980 ಏಪ್ರಿಲ್ 15ರಂದು 6 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಲಾಯಿತು. ಇದರ ಕ್ರೈಟೀರಿಯಾ ಏನಪ್ಪ ಅಂದರೆ 200 ಕೋಟಿ ಮೂಲ ಬಂಡವಾಳ ಹೊಂದಿರುವಂಥ ಬ್ಯಾಂಕ್ಗಳು. ಇದಕ್ಕಿಂತ ಮೊದಲಿಗೆ 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಲಾಗಿತ್ತು. ಆ ಸಮಯದಲ್ಲಿ 50 ಕೋಟಿ ಮೂಲ ಬಂಡವಾಳ ಹೊಂದಿರುವಂಥ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಗಿತ್ತು. ಹಾಗೆ 1982ರಲ್ಲಿ ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗುತ್ತದೆ. ಈ ನಬಾರ್ಡ್ ಬ್ಯಾಂಕ್ ಸ್ಥಾಪನೆಯಾದ ದಿನ ಜುಲೈ 12 ಆಗಿರುತ್ತದೆ. ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ. ಎಕ್ಸಿಮ್ ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್, ಆಮದು ಮತ್ತು ರಫ್ತು ಬ್ಯಾಂಕ್ ಆಗಿರುತ್ತದೆ. ಈ ಬ್ಯಾಂಕ್ 1982ರಲ್ಲಿ ಸ್ಥಾಪನೆ ಆಗಿರುತ್ತದೆ. 1982 ಜನವರಿ 1ರಂದು ಸ್ಥಾಪನೆ ಆಗಿರುತ್ತದೆ. ಹಾಗೆ 1982ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು. ಹಾಗೆ 1984ರಲ್ಲಿ ಭಾರತದ ಕ್ರೀಡಾ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಯಿತು. ಆಪರೇಷನ್ ಬ್ಲೂ ಸ್ಟಾರ್, ಇದು ಎಲ್ಲಿ ಪಂಜಾಬಿನ ಅಮೃತ್ಸರದಲ್ಲಿ ಇಂದಿರಾ ಗಾಂಧಿಯವರು ಕೈಗೊಂಡ ಒಂದು ಕಾರ್ಯಾಚರಣೆ ಆಗಿರುತ್ತದೆ. ಇದೇ ಸಮಯದಲ್ಲಿ ಇಂದಿರಾ ಗಾಂಧಿ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಎಂದು ಕರಿತೀವಿ ಇಂದಿರಾ ಗಾಂಧಿಯವರಿಗೆ. ಅವರ ಅಂಗರಕ್ಷಕರೇ 1984 ಅಕ್ಟೋಬರ್ 31ರಂದು ಅವರನ್ನು ಹತ್ಯೆ ಮಾಡಿದರು. ಹಾಗಾಗಿ ಈ 6ನೇ ಪಂಚವಾರ್ಷಿಕ ಯೋಜನೆಗಳ ಮುಖ್ಯ ಇಷ್ಟು ಉದ್ದೇಶಗಳನ್ನು ಹೊಂದಿತ್ತು. ಹಾಗೆ ಮುಂದೆ ನೋಡೋಣ. 7ನೇ ಪಂಚವಾರ್ಷಿಕ ಯೋಜನೆ. 7ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ. 7ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡ್ರು ಹಾಗೂ ಅದರ ಉಪಾಧ್ಯಕ್ಷರು ಯಾರು, ಹಾಗೂ ಈ 7ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಯಿತು ಎಂದು ನಾವು ತಿಳಿದುಕೊಳ್ಳೋಣ. ಈ 7ನೇ ಪಂಚವಾರ್ಷಿಕ ಯೋಜನೆಯು 1985ರಿಂದ 1990ರ ಕಾಲಾವಧಿಯಲ್ಲಿ ಜಾರಿಗೆ ತರಲಾಗಿರುತ್ತದೆ. ಇದರ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿರ್ತಾರೆ? ರಾಜೀವ್ ಗಾಂಧಿಯವರು. ಇಂದಿರಾ ಗಾಂಧಿಯವರ ಮರಣದ ನಂತರ ರಾಜೀವ್ ಗಾಂಧಿಯವರು ಭಾರತ ದೇಶದ ಪ್ರಧಾನಿಗಳಾದ ರಾಜೀವ್ ಗಾಂಧಿಯವರನ್ನು ಭಾರತ ದೇಶದ ಯುವ ಪ್ರಧಾನಿ ಎಂದು ಕರೆಯಬಹುದು. ಈ 7ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಮನಮೋಹನ್ ಸಿಂಗ್ ಅವರು ಆಗಿರುತ್ತಾರೆ. ಇದೇ ಸಮಯದಲ್ಲಿ ಇಂದಿರಾ ಆವಾಸ್ ಯೋಜನೆ ಜಾರಿಗೆ ಬರುತ್ತದೆ 1985-86 ಸಮಯದಲ್ಲಿ. ಅದೇ ಸಮಯದಲ್ಲಿ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತದೆ. ಇದು 52ನೇ ತಿದ್ದುಪಡಿ ಮಾಡುವ ಮೂಲಕ ಜಾರಿಗೆ ಬರಲಾಗುತ್ತದೆ. NCRB ಸ್ಥಾಪನೆಯಾದ ವರ್ಷ 1986. NCRB ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1986 ಆಗಿರುತ್ತದೆ.
ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ 1986. ಯಾರನ್ನು ನಾವು ಬಾಲಕಾರ್ಮಿಕರೆಂದು ಕರೆಯಬೇಕು ಅಂತಂದರೆ 6ರಿಂದ 14 ವರ್ಷದ ಮಕ್ಕಳನ್ನು ಬಾಲಕಾರ್ಮಿಕರೆಂದು ನಾವು ಕರೆಯಬಹುದು. ಈ ಸೆಬಿ ಸ್ಥಾಪನೆಯಾದ ವರ್ಷ 1988 ಆಗಿರುತ್ತದೆ. ಇದು ಸೆಬಿಯನ್ನು ಶಾಸನಬದ್ಧ ಸ್ಥಾನಮಾನ ಸಿಕ್ಕಿದ ವರ್ಷ 1992. ಈ ಸೆಬಿ ಎಂದರೇನು? ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ. ನೇ ತಿದ್ದುಪಡಿ ಜಾರಿಯಾದ ವರ್ಷ 1988-89 ಸಮಯದಲ್ಲಿ. ಈ 61ನೇ ತಿದ್ದುಪಡಿ ಜಾರಿ ತರಲು ಉದ್ದೇಶ ಏನಂದ್ರೆ, ಈ 1988-89ಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಮತದಾನದ ವಯಸ್ಸು 21 ವರ್ಷಗಳಾಗಿತ್ತು. ಈ 61ನೇ ತಿದ್ದುಪಡಿ ಆದ ನಂತರ ಮತದಾನ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಹಲವಾರು ಕಾರಣಗಳಿಂದ 7ನೇ ಪಂಚವಾರ್ಷಿಕ ವಿಫಲತೆಯಿಂದ ಮುಂದೆ ವಾರ್ಷಿಕ ಯೋಜನೆ 1990ರಿಂದ 92ರ ಅವಧಿಯಲ್ಲಿ ವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಾಗುತ್ತದೆ. ಇಲ್ಲಿದೆ ನೋಡಿ. ಭಾರತದಲ್ಲಿ ವಾರ್ಷಿಕ ಯೋಜನೆಗಳು 1990ರಿಂದ 92ರ ಅವಧಿಯಲ್ಲಿ ತರಲಾಯಿತು. ಈ 1991 ಮತ್ತು 92ರ ಅವಧಿಯಲ್ಲಿ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ LPG ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಯಿತು. LPG ಎಂದರೆ ಉದಾರೀಕರಣ ಮತ್ತು ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಹೇಳಬಹುದು. ಮುಂದೆ ನಾವು 8ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಅಧ್ಯಯನ ಮಾಡೋಣ. 8ನೇ ಪಂಚವಾರ್ಷಿಕ ಯೋಜನೆಯು ಈ 8ನೇ ಪಂಚವಾರ್ಷಿಕ ಯೋಜನೆ ಅವಧಿ ಯಾವಾಗ ಹಾಗೂ 8ನೇ ಪಂಚವಾರ್ಷಿಕ ಯೋಜನೆ ಕಾಲಾವಧಿಯಲ್ಲಿ ಆದಂಥ ಸಾಧನೆಗಳೇನು ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಈ 8ನೇ ಪಂಚವಾರ್ಷಿಕ ಯೋಜನೆಯು 1992ರಿಂದ 1997ರ ಕಾಲಾವಧಿ ಆಗಿರುತ್ತದೆ. ಈ 8ನೇ ಪಂಚವಾರ್ಷಿಕ ಯೋಜನೆಯು ಹೊಸ ಆರ್ಥಿಕ ಸುಧಾರಣೆಗಳು ಜಾರಿಗೊಳಿಸಿದ ನಂತರ, ಅಂದರೆ LPG, ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ, ಇದರ ನಂತರ ಏನಾಯಿತು ಅಂದರೆ ಉದಾರೀಕೃತ ಅರ್ಥವ್ಯವಸ್ಥೆಯಲ್ಲಿ ಜಾರಿಗೊಂಡ ಮೊದಲ ಪಂಚವಾರ್ಷಿಕ ಯೋಜನೆ 8ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬೋದು. ಇದರ ಮುಖ್ಯ ಉದ್ದೇಶನೇ ಏನಪ್ಪ ಅಂದರೆ ಉದ್ಯೋಗ ನಿರ್ಮಾಣವಾಗಿರುತ್ತದೆ. ಇದರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡವರು ಯಾರಂದ್ರೆ PV ನರಸಿಂಹರಾವ್ರವರು. ಇದರ ಉಪಾಧ್ಯಕ್ಷರು ಯಾರಪ್ಪ ಅಂದ್ರೆ ಪ್ರಣಬ್ ಮುಖರ್ಜಿ ಅವರು. ಈ ಸೆಬಿಯು ಇದೇ 7ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಸ್ಥಾಪನೆಯಾಗಿತ್ತು 1988ರ ಅವಧಿಯಲ್ಲಿ. ಆದರೆ 1992ರಲ್ಲಿ ಅಂದರೆ 8ನೇ ಪಂಚವಾರ್ಷಿಕ ಕಾಲಾವಧಿಯಲ್ಲಿ ಅದಕ್ಕೆ ಶಾಸನಬದ್ಧ ಸ್ಥಾನಮಾನ ದೊರೆಯುತ್ತದೆ. ಹಾಗೆ ಭಾರತವು ವಿಶ್ವ ವ್ಯಾಪಾರ ಸಂಘಟನೆ ಅಂದರೆ WTO ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯತ್ವ ಪಡೆದಿದ್ದು ಯಾವಾಗಂದ್ರೆ 1995 ಜೂನ್ 1ರಂದು. ಈ ಯೋಜನೆಯನ್ನು ಅಥವಾ ಈ 8ನೇ ಪಂಚವಾರ್ಷಿಕ ಯೋಜನೆಯನ್ನು ರಾವ್ ಅಥವಾ ಮನಮೋಹನ್ ಸಿಂಗ್ ಮಾದರಿಯ ಯೋಜನೆ ಅಂತ ಕರಿತೇವೆ. ಇದೇ 8ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ 73 ಮತ್ತು 74ನೇ ತಿದ್ದುಪಡಿ ಜಾರಿಗೆ ಬರುತ್ತವೆ. ಇವು ಯಾವಪ್ಪ ಅಂದ್ರೆ 73 ಮತ್ತು 74ನೇ ತಿದ್ದುಪಡಿ ಜಾರಿಗೆ ಬಂದ ವರ್ಷ 1992 ಆಗಿರುತ್ತದೆ. ಇವು ಪಂಚಾಯಿತಿ, ಮುನ್ಸಿಪಾಲಿಟಿ ಮತ್ತು ನಗರಸಭೆಗೆ ಸಂಬಂಧಿಸಿದ ಒಂದು ವಿಷಯವಾಗಿರುತ್ತದೆ. ಹಾಗೆ 8ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಇದೇ ಯೋಜನೆಯ ಸಮಯದಲ್ಲಿ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿಗೆ ಬಂದ ವರ್ಷ 1993 ಆಗಿರುತ್ತದೆ. ಹಾಗೆ MP ಲ್ಯಾಂಡ್ಸ್ ಜಾರಿಗೆ ಬಂದ ವರ್ಷ 1993 ಆಗಿರುತ್ತದೆ. MP ಲ್ಯಾಂಡ್ಸ್ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್
ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಎಂದು ಹೇಳ್ಬೋದು. ಇದು ಯಾವುದೇ ಒಂದು ಜಿಲ್ಲೆಯ ಅಥವಾ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಗೆ ಪ್ರತಿ ವರ್ಷ 5 ಕೋಟಿ ಅನುದಾನ ಕೊಡುತ್ತಾರೆ. ಹಾಗಾಗಿ 5 ವರ್ಷ ಅಂದರೆ 5 × 5 ಅಂದರೆ ಪ್ರತಿಯೊಬ್ಬ MP ಗೆ 25 ಕೋಟಿ ತನ್ನ ಕಾಲಾವಧಿಯಲ್ಲಿ ಈ ಯೋಜನೆಯಿಂದ ಹಣವನ್ನು ಕೊಡಲಾಗುತ್ತದೆ. ಇದೇ ಸಮಯದಲ್ಲಿ 8ನೇ ಪಂಚವಾರ್ಷಿಕ ಅವಧಿಯ ಸಮಯದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಪ್ರಧಾನಿಯಾದ HD ದೇವೇಗೌಡರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಾರೆ. ಈ ಸಮಯದಲ್ಲಿ ಪೇಸಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 1996 ದೇವೇಗೌಡರ ಒಂದು ಪ್ರಧಾನಮಂತ್ರಿ ಇದ್ದ ಸಮಯದಲ್ಲಿ. ಈ ಪೇಸಾ ಕಾಯ್ದೆ ಎಂದರೆಂದರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ದ ಶೆಡ್ಯೂಲ್ಡ್ ಏರಿಯಾ ಆ್ಯಕ್ಟ್ 1996 ಅಂತೆ ಹೇಳಬಹುದು. ಈ ಪೇಸಾ ಕಾಯ್ದೆ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ನೋಡೋಣ. ಇಷ್ಟು 8ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶಗಳು ಮತ್ತು ಮಾಡಿದ ಸಾಧನೆಗಳಾಗಿರುತ್ತವೆ. ಹಾಗೆ ಇದೇ ರೀತಿಯಾಗಿ ನಾವು 9ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಈ 9ನೇ ಪಂಚವಾರ್ಷಿಕ ಯೋಜನೆಯು 1997ರಿಂದ 2002ರ ಕಾಲಾವಧಿಯಲ್ಲಿ ಜಾರಿಗೆ ಬಂದಿರುತ್ತದೆ. ಈ 9ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ 2ನೇ ಅಣು ಪರೀಕ್ಷೆ ಆಪರೇಷನ್ ಶಕ್ತಿ 1998 ಮೇ 11ರಂದು ನಾವು ಏನಂತಾರೆ ಉಡಾವಣೆ ಮಾಡ್ತೀವಿ. ಈ ಮೇ 11ನ್ನು ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ದಿನವಾಗಿ ಆಚರಿಸುತ್ತೇವೆ. NDA ಸ್ಥಾಪನೆಯಾದ ವರ್ಷ 1992 ಆಗಿರುತ್ತದೆ. NDA ಅಂದರೆ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್, ಅಂದರೆ BJP ಪಕ್ಷ ಹಲವಾರು ಪಕ್ಷಗಳು ಒಗ್ಗೂಡಿ ಒಂದು ಸರ್ಕಾರ ತರುವುದು ಅಥವಾ ಹಲವಾರು ಪಕ್ಷಗಳು ಸೇರಿ ಇದು ಮಾಡೋದಕ್ಕೆ ಅದಕ್ಕೆ NDA ಮೈತ್ರಿಕೂಟ ಅಂತೀವಿ. NDA ಮೈತ್ರಿಕೂಟ ಇರೋದು BJP. ಅದೇ UPA ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಅಥವಾ ಇಂಡಿಯಾ ಅಲಯನ್ಸ್ ಅಂತೀವಿ ಇವಾಗ. ಹಾಗಾಗಿ ನೆಕ್ಸ್ಟ್ SGSY ಸ್ಕೀಮ್ ಜಾರಿಗೆ ಬರುತ್ತದೆ. SGSY ಎಂದರೆ ಏನು ಅಂತ ಕೇಳ್ತಾನೆ ಅಥವಾ ಫುಲ್ ಫಾರ್ಮ್ ಕೇಳ್ತಾನೆ. ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ಗರ್ ಯೋಜನೆ ಆಗಿರುತ್ತದೆ. ಇದು was a rural self-employment scheme launched in the April 1999 by the Ministry of Rural Development, India, to bring families below the poverty line above the poverty line by the organizing them into self-help groups and providing the income generating assets through credit and subsidy. ಅಂದರೆ ಇದು ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ ಯೋಜನೆಯು ಗ್ರಾಮೀಣ ಅಂದರೆ ಬಡತನ ರೇಖೆಗಿಂತ ಮೇಲೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂಥ ಜನರಿಗೆ ಎಲ್ಲಿದೆ ನೋಡಿ, ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ ರೋಜ್ಗಾರ್ ಯೋಜನೆ ಇದು 1999 ಏಪ್ರಿಲ್ ತಿಂಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಇದನ್ನು ಲಾಂಚ್ ಮಾಡಲು ಅಥವಾ ಪ್ರಾರಂಭಿಸಲಾಯಿತು. ಇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳನ್ನು ಬಡತನ ರೇಖೆಗಿಂತ ಮೇಲಕ್ಕೆ ತರಲು, ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳನ್ನು ಬಡತನ ರೇಖೆಗಿಂತ ಮೇಲಕ್ಕೆ ತರಲು ಈ ಯೋಜನೆ ಜಾರಿಗೆ ತರಲಾಯಿತು. ಗ್ರಾಮೀಣ ಬಡವರು ಸ್ವಸಹಾಯ ಗುಂಪುಗಳು ಆಗಿ ಸಂಘಟಿಸುವುದು, ಬ್ಯಾಂಕ್ ಸಾಲ ಮತ್ತು ಸರ್ಕಾರದ ಅನುದಾನ ಸಬ್ಸಿಡಿ ಮೂಲಕ ಆದಾಯ ತರುತ್ತಿರುವ ಆಸ್ತಿಯನ್ನು ಒದಗಿಸುವುದು. ಇದರ ಮುಖ್ಯ ಸಮೂಹ ಎಂದರೆ SC ಶೆಡ್ಯೂಲ್ಡ್ ಕಾಸ್ಟ್ ಅಂದರೆ ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಟ್ರೈಬ್ ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರು ಮತ್ತು ಅಂಗವಿಕಲರಿಗೆ ಹೆಚ್ಚಿನ ಈ ಯೋಜನೆಯಲ್ಲಿ ಒಂದು ಅನುಕೂಲವನ್ನು ಮಾಡಿಕೊಡಲಾಯಿತು. ಈ ಯೋಜನೆಯನ್ನು 2011ರ ಸಮಯದಲ್ಲಿ ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಮೂಲಕ ಬದಲಾಯಿಸಲಾಯಿತು. ಇದೇ 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕಾರ್ಗಿಲ್ ವಿಜಯ ಅಂದರೆ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಯುದ್ಧ ಆಗಿರುತ್ತೆ. ಈ ಸಮಯದಲ್ಲಿ ಭಾರತವು ಜಯಗಳಿಸಿದ್ರಿಂದ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಪ್ರತಿ ವರ್ಷ ಜುಲೈ 26ರಂದು 1999 ಜುಲೈ 26ರಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೇವೆ.
ಸುವರ್ಣ ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ, ಈ ಯೋಜನೆಯು ಭಾರತ ಪ್ರಮುಖ ನಗರಗಳನ್ನು ಕನೆಕ್ಟ್ ಮಾಡೋದು. ಅಂದರೆ ಮುಂಬೈ, ದೆಹಲಿ, ಕಲ್ಕತ್ತಾ ಮತ್ತು ಚೆನ್ನೈ ನಗರಗಳನ್ನು ಕನೆಕ್ಟ್ ಮಾಡುವುದು ಆಗಿರುತ್ತದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಡಿಸೆಂಬರ್ 25ರಂದು ಜಾರಿಗೊಳ್ಳಲಾಯಿತು. ಈ ಡಿಸೆಂಬರ್ 25ರ ವಿಶೇಷತೆ ಏನಪ್ಪ ಅಂದ್ರೆ, ಪ್ರತಿ ವರ್ಷ ಕ್ರಿಸ್ಮಸ್ ಡೇಯನ್ನು ಆಚರಿಸ್ತೇವೆ. ಹಾಗೂ ಉತ್ತಮ ಆಡಳಿತ ದಿನ, ಉತ್ತಮ ಆಡಳಿತ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಪ್ರತಿ ವರ್ಷ. ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಬಂದ ವರ್ಷ 2000. ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸಲು ಉದ್ದೇಶದಲ್ಲಿ 2001ರಲ್ಲಿ ಸರ್ವ ಶಿಕ್ಷಾ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಹಾಗೆ ಮುಂದೆ ನೋಡೋಣ 10ನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡೋಣ. ಈ 10ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ 2002ರಿಂದ 2007 ಆಗಿರುತ್ತದೆ. ಇದರ ಮುಖ್ಯನೇ ಉದ್ದೇಶ, ಈ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು 2002ರಲ್ಲಿ 86ನೇ ಸಂವಿಧಾನದ ತಿದ್ದುಪಡಿ ಮಾಡುವ ಮೂಲಕ 21A ವಿಧಿ 21A 6ರಿಂದ 14 ವರ್ಷದ ಮಕ್ಕಳು ಕಡ್ಡಾಯವಾಗಿ ಮತ್ತು ಉಚಿತವಾಗಿ ಶಿಕ್ಷಣ ಕೊಡಬೇಕೆಂದು ಹೇಳುತ್ತದೆ. ಅದೇ ಸಮಯದಲ್ಲಿ ಹಾಗೂ 2003ರಲ್ಲಿ ನೈಋತ್ಯ ರೈಲ್ವೆ ವಲಯವನ್ನು ಸ್ಥಾಪನೆ ಆಗ್ತದೆ. ಅದು ಎಲ್ಲೆಂದರೆ ಹುಬ್ಬಳ್ಳಿಯಲ್ಲಿ. ಈಗ ಈ ನೈಋತ್ಯ ರೈಲ್ವೆ ವಲಯ ಅಥವಾ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣವನ್ನು ಏನಂದ್ರೆ ಶ್ರೀ ಸಿದ್ಧಾರೂಢ ರೈಲ್ವೆ ನಿಲ್ದಾಣ ಎಂದು ನಾವು ಕರೆಯುತ್ತೇವೆ. ಕೂಲಿಕಾಳು ಯೋಜನೆ 2004ರಲ್ಲಿ ಸ್ಥಾಪನೆ ಆಯಿತು. 2005ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಹಾಗೆ ಅಬ್ದುಲ್ ಕಲಾಂ ರವರು ಕನಸಿನ ಯೋಜನೆಯಾದ ಪೂರಾ ಯೋಜನೆಯು 2004ರಲ್ಲಿ ಪ್ರಾರಂಭಿಸಲಾಯಿತು. ಹಾಗೆ ಮನ್ರೇಗಾ MG ನರೇಗಾ ಅನ್ಬೋದು. ನರೇಗಾ ಯೋಜನೆ ಇದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು 2005ರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಎಂದು ಹೆಸರು ಬದಲಾವಣೆ ಮಾಡಿದರು. ಇದು MG ನರೇಗಾ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಆಗಿರುತ್ತದೆ. ಇದು ಜಾರಿಗೊಂಡಿದೆ 2006 ಫೆಬ್ರವರಿ 2ರಂದು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ. ಹಾಗೆ RTI 2005ರಲ್ಲಿ RTI ಜಾರಿಗೆ ಬರುತ್ತದೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ 2005ರಲ್ಲಿ ಜಾರಿಗೆ ಬರುತ್ತದೆ. ಹಾಗೆ RTE ಬಗ್ಗೆಯನ್ನು ತಿಳಿದುಕೊಳ್ಳಬೇಕು. ಇದು 2009ರಲ್ಲಿ ಜಾರಿಗೆ ಬರುತ್ತದೆ. ಇದು ರೈಟ್ ಟು ಎಜುಕೇಷನ್. ಹಾಗೆ ಇದೇ 10ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಕೆಲವೊಂದು ಯೋಜನೆಗಳು ಜಾರಿಗೆ ಬಂದು NRHM ಯೋಜನೆ. NRHM ಯೋಜನೆ ಎಂದರೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ಇದು ಭಾರತದ ಪ್ರಧಾನಮಂತ್ರಿಯವರು 2005ರಲ್ಲಿ ಪ್ರಾರಂಭಿಸಿದ ಒಂದು ಉಪಕ್ರಮವಾಗಿದೆ ಅಥವಾ ಯೋಜನೆಯಾಗಿದೆ. ಗ್ರಾಮೀಣ ಜನರಿಗೆ ಒಂದು ಕೈಗೆಟುಕುವ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುವ ಒಂದು ಗುರಿಯನ್ನು ಹೊಂದಿದೆ. ಹಾಗೆ JNRM ಯೋಜನೆ, ಯಾವುದು JNRM ಯೋಜನೆ ಜಾರಿಗೆ ಬಂದಿದೆ. JNRM ಎಂದರೆ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರೆನ್ಯೂ ಮಿಷನ್. ಇದು ನಗರ ಪ್ರದೇಶಗಳಲ್ಲಿ ಈ ಜಾರಿಗೆ ತಂದಂಥ ಯೋಜನೆ ಆಗಿರುತ್ತದೆ. ಬೇಕಾದ್ರೆ ನಗರ ಪ್ರದೇಶಗಳಲ್ಲಿ ಈ ನಮ್ಮ ಸಿಟಿ ಬಸ್ ಮೇಲೆ JNRM ಅಂತ ಬರೆದಿರುತ್ತಾರೆ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಬಹುದು. JNRM ಅಂದರೆ ಏನಂದರೆ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್
ರಿನ್ಯೂವಲ್ ಮಿಷನ್ ಅಂತ ಅರ್ಥ. ಇದು 2005ರಲ್ಲಿ ಒಂದು ಜಾರಿಗೆ ಬಂದ ಯೋಜನೆಯಾಗಿದೆ. ಇದರ ಉದ್ದೇಶ ಏನಪ್ಪ ಅಂದ್ರೆ ಆಯ್ಕೆಯಾದ ನಗರಗಳಲ್ಲಿ ಯೋಜಿತ ನಗರಾಭಿವೃದ್ಧಿ ವೇಗಗೊಳಿಸುವುದು ಮತ್ತು ಸುಧಾರಣೆಗಳನ್ನು ಉತ್ತೇಜಿಸುವುದು. ಹಾಗೆ 11ನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡೋಣ. 11ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 2007ರಿಂದ 2012 ಆಗಿರುತ್ತದೆ. ಈ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿರುತ್ತಾರೆ ಅಂದ್ರೆ ಮನಮೋಹನ್ ಸಿಂಗ್ ಅವರು ಆಗಿರುತ್ತಾರೆ. ಆದರೆ ಇದರ 11ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಯಾರಂದರೆ ಮಾಂಟೇಗ್ ಸಿಂಗ್ ಅಹ್ಲುವಾಲಿಯಾ. ಇದನ್ನು 11ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಎಲ್ಲರನ್ನೂ ಒಳಗೊಂಡ 11ನೇ ಪಂಚವಾರ್ಷಿಕ ಯೋಜನೆಯನ್ನು ಎಲ್ಲರನ್ನೂ ಎಲ್ಲರನ್ನು ಒಳಗೊಂಡ ಎಂಬ ಉದ್ದೇಶದಿಂದ 11ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಪ್ರಾರಂಭಿಸಲಾಯಿತು. ಈ 11ನೇ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಏನೇನು ಜಾರಿಗೆ ಬಂತು ಅಥವಾ ಏನಾಯಿತು ಅಂದರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು. ಮುಖ್ಯವಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು 2008ರ ಸಮಯದಲ್ಲಿ. ಆದರೆ ಪ್ರಸ್ತುತವಾಗಿ 11 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳಿವೆ ಭಾರತದಲ್ಲಿ. RTE ರೈಟ್ ಟು ಎಜುಕೇಷನ್ ಇದು 2009ರಲ್ಲಿ ಜಾರಿಗೆ ಬರುತ್ತದೆ. 2009ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಜಾರಿಗೆ ಬರುತ್ತದೆ. ಹಾಗೆ ನರೇಗಾ ನರೇಗಾ ಆಗಿದ್ದು 2009ರಲ್ಲಿ. ನರೇಗಾ ಯೋಜನೆ ಬಂದಿದೆ ಯಾವಾಗ 2006 ಫೆಬ್ರವರಿ 2 ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಲಾಂಚ್ ಮಾಡಿದೆವು ಅಥವಾ ನಾವು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ಅದನ್ನು ನರೇಗಾ ಆಗಿದೆ ಎಲ್ಲಿಪ್ಪ ಅಂದ್ರೆ 2009 ಅಕ್ಟೋಬರ್ 2ರಂದು ನರೇಗಾವಾಯಿತು. ಫೋಕ್ಸೋ ಕಾಯ್ದೆ ಇದು ಜಾರಿಗೆ ಬಂದಿದ್ದು 2012ರಲ್ಲಿ. ಈ ಫೋಕ್ಸೋ ಕಾಯ್ದೆಯ ಫುಲ್ ಫಾರ್ಮ್ ಕೇಳ್ತಾನೆ ಸ್ನೇಹಿತರೆ. ಫೋಕ್ಸೋ ಕಾಯ್ದೆ ಫುಲ್ ಫಾರ್ಮ್ ಏನಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಆಗಿರುತ್ತದೆ. ಹಾಗೆ 12ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ತಿಳಿದುಕೊಳ್ಳೋಣ. 12ನೇ ಪಂಚವಾರ್ಷಿಕ ಯೋಜನೆಯ ಸಮಯ ಏನಪ್ಪ ಅಂದ್ರೆ 2012ರಿಂದ 2017 ಆಗಿರುತ್ತದೆ. ಆದರೆ ಇದರ ಅಧ್ಯಕ್ಷತೆ ಮನಮೋಹನ್ ಸಿಂಗ್ ಅವರು, ಉಪಾಧ್ಯಕ್ಷರು ಮಾಂಟೇಗ್ ಸಿಂಗ್ ಅಹ್ಲುವಾಲಿಯಾ. ಈ ಪಂಚವಾರ್ಷಿಕ ಯೋಜನೆ ಭಾರತ ದೇಶದ ಕೊನೆಯ ಯೋಜನೆ ಆಗಿರುತ್ತದೆ. ಹಾಗೆ ಈ 12ನೇ ಪಂಚವಾರ್ಷಿಕ ಯೋಜನೆಯೇ 2014ರಲ್ಲಿ NDA ಮೈತ್ರಿಕೂಟದ ಬಿಜೆಪಿ ಅಧಿಕಾರ ವಹಿಸಿಕೊಳ್ಳುತ್ತದೆ. ಹಾಗಾಗಿ ಈ ಪಂಚವಾರ್ಷಿಕ ಯೋಜನೆಗಳನ್ನು ಈ 2014ರಿಂದ ಕೈ ಬಿಡಲಾಯಿತು. ಹಾಗಾಗಿ ಒಂದನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ನೆಹರು ಅವರಾಗಿರುತ್ತಾರೆ. ಅದೇ ಲಾಸ್ಟ್ 12ನೇ ಪಂಚವಾರ್ಷಿಕ ಯೋಜನೆಯ ಅಧ್ಯಕ್ಷರು ಮನಮೋಹನ್ ಸಿಂಗ್ ಅವರು ಆಗಿರುತ್ತಾರೆ. ಹಾಗೆ 1951ರಿಂದ ಕಾರ್ಯನಿರ್ವಹಿಸಿದ ಯೋಜನಾ ಆಯೋಗ ರದ್ದಾಗಿ ನೀತಿ ಆಯೋಗ ಜಾರಿಗೆ ಬರುತ್ತದೆ. ನಾವು ಇಲ್ಲಿವರೆಗೂ ಸಂಪೂರ್ಣವಾಗಿ 12 ಪಂಚವಾರ್ಷಿಕ ಯೋಜನೆ ಬಗ್ಗೆ ತಿಳಿದುಕೊಂಡಿರುತ್ತೇವೆ. ಹಾಗಾಗಿ ನಾವು ಈಗ ಬ್ರೀಫ್ ಆಗಿ ಸ್ವಲ್ಪ
ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ವಲ್ಪ ಯಾವುದಾದ್ರೂ ಮಿಸ್ ಆದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ ಇರುತ್ತದೆ. ಹಾಗಾಗಿ ನಾವು ಈಗ ಪಂಚವಾರ್ಷಿಕ ಯೋಜನೆ ಬಗ್ಗೆ ನಾವು ಸ್ವಲ್ಪ ಬ್ರೀಫಾಗಿ ನೋಡ್ಕೊಳ್ಳೋಣ. ಈ ಪಂಚವಾರ್ಷಿಕ ಯೋಜನೆ USSR ಅಥವಾ ರಷ್ಯಾ ದೇಶವು 1928ರಲ್ಲಿ ಸ್ಟಾಲಿನ್ ರವರ ಇದ್ದ ಸಮಯದಲ್ಲಿ ಪಂಚವಾರ್ಷಿಕ ಯೋಜನೆಗಳು ರಷ್ಯಾದಲ್ಲಿ ಜಾರಿಗೆ ಬರುತ್ತವೆ. ಅವು 1951-52ರ ಸಮಯದಲ್ಲಿ ನಾವು ಭಾರತ ದೇಶದಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಹಾಗಾಗಿ ಈ ಪಂಚವಾರ್ಷಿಕ ಯೋಜನೆಗಿಂತ ಮುಂಚೆ ನಾವು ಭಾರತದಲ್ಲಿ ಯಾವ ರೀತಿ ಯೋಜನೆಗಳಿದ್ದು ಮತ್ತು ನಾವು ಏನೇನು ಮಾಡಿದೆವು ಅಂತ ನಾವು ಸ್ವಲ್ಪ ಬ್ರೀಫಾಗಿ ನೋಡ್ಕೊಳ್ಳೋಣ. 1912ರಿಂದ 1918ರ ಅವಧಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಮೈಸೂರು ರಾಜ್ಯದ ದಿವಾನರಾಗಿರುತ್ತಾರೆ. ಈ ಸಮಯದಲ್ಲಿ 1918ರಲ್ಲಿ ಮಿಲ್ಲರ್ ಆಯೋಗ ಜಾರಿಗೆ ಬರುತ್ತದೆ. ಹಾಗೆ 1934ರಲ್ಲಿ ಎ ಪ್ಲಾನಿಂಗ್ ಎಕನಾಮಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಸರ್ ಎಂ ವಿಶ್ವೇಶ್ವರಯ್ಯವರು ಬರೆಯುತ್ತಾರೆ. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯವರು ಕೈಗಾರಿಕೆ ಇಲ್ಲವೇ ವಿನಾಶ ಎಂದು ಹೇಳಿದ್ದಾರೆ. ಇದು ಪ್ರಶ್ನೆ ಆಗಿರುತ್ತೆ. ಕೈಗಾರಿಕೆ ಇಲ್ಲವೇ ವಿನಾಶ ಎಂದು ಹೇಳಿದವರು ಯಾರು? ಅಥವಾ ಸರ್ ಎಂ ವಿಶ್ವೇಶ್ವರಯ್ಯವರು ದಿವಾನರಾದ ವರ್ಷ ಯಾವುದು? ಅಥವಾ ಮಿಲ್ಲರ್ ಕಮಿಟಿ ಯಾವಾಗ ಜಾರಿಗೆ ಬಂತು? ಅಥವಾ ಪ್ಲಾನ್ಡ್ ಎಕನಾಮಿ ಆಫ್ ಇಂಡಿಯಾ ಯಾವಾಗ ಸರ್ ಎಂ ವಿಶ್ವೇಶ್ವರಯ್ಯವರು ಈ ಗ್ರಂಥವನ್ನು ಬರೆದರು? ಅಥವಾ ಈ ಗ್ರಂಥವನ್ನು ಬರೆದವರು ಯಾರು ಅಂತೆ ಈ ರೀತಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಹಿಂದಿನ ಪೊಲೀಸ್ ಪರೀಕ್ಷೆಯಲ್ಲಿ ಇವು ಕೇಳಿದಂಥ ಒಂದು ಪ್ರಶ್ನೆಗಳಾಗಿರುತ್ತವೆ. ಹಾಗಾಗಿ ಇದೇ ರೀತಿ ನೋಡಿಕೊಳ್ಳುತ್ತಾ ಹೋದಾಗ 1931ರಲ್ಲಿ ಕರಾಚಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರುತ್ತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಈ ಸಮಯದಲ್ಲಿ ಮೂಲಭೂತ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮಂಡಿಸ್ತಾರೆ. ಹಾಗೂ ಆರ್ಥಿಕ ಸುಧಾರಣೆ ನೆಕ್ಸ್ಟು 1944ರಲ್ಲಿ ಬಾಂಬೆ ಯೋಜನೆಯನ್ನು ಜಾರಿಗೆ ಬರುತ್ತದೆ. ಬಾಂಬೆ ಯೋಜನೆ ಜಾರಿಗೆ. ಈ ಬಾಂಬೆ ಯೋಜನೆ 8 ಜನ ಕೈಗಾರಿಕೋದ್ಯಮಿಗಳು ಸೇರಿ ಈ ಯೋಜನೆಯನ್ನು ತಯಾರಿಸಿರುತ್ತಾರೆ. ಹಾಗೆ 1944ರ ಅವಧಿಯಲ್ಲಿಯೇ ಗಾಂಧಿ ಯೋಜನೆ ಜಾರಿಗೆ ಬರುತ್ತದೆ. ಈ ಗಾಂಧಿ ಯೋಜನೆಯು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಗಾಂಧೀಜಿಯವರ ಮುಖ್ಯ ಪರಿಕಲ್ಪನೆ ಹಳ್ಳಿಗಳ ಉದ್ಧಾರ ಆಗಬೇಕು. ಹಾಗಾಗಿ ಹಳ್ಳಿಗಳಲ್ಲಿರುವಂತಹ ಗುಡಿ ಕೈಗಾರಿಕೆಗಳನ್ನು ಉದ್ಧಾರ ಮಾಡುವುದೇ ಇದರ ಮುಖ್ಯ ಉದ್ದೇಶ ಆಗಿತ್ತು. 1945ರಲ್ಲಿ ಜನತಾ ಯೋಜನೆಯನ್ನು ಜಾರಿಗೆ ಬರುತ್ತದೆ. ಹಾಗಾಗಿ ಮಾರ್ಚ್ 15ರಂದು ಯೋಜನಾ ಆಯೋಗ ಜಾರಿಗೆ ಬರುತ್ತದೆ. ಹಾಗೂ NDC ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ 1950ರಲ್ಲಿ ಜಾರಿಗೆ ಬರುತ್ತೆ. ಇದು ಆಗಸ್ಟ್
6ರಂದು ಸ್ಥಾಪನೆ ಆಗುತ್ತದೆ. ಇದು PSI ಪ್ರಶ್ನೆ ಆಗಿರುತ್ತದೆ, ಆಲ್ರೆಡಿ ಕೇಳಿರುವಂಥ ಪ್ರಶ್ನೆ. ಮುಂದೆ ಒಂದನೇ ಪಂಚವಾರ್ಷಿಕ ಯೋಜನೆಗಳು ಪ್ರಾರಂಭವಾಗುತ್ತವೆ. 1ರಿಂದ 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ನಾವು ಪಂಚವಾರ್ಷಿಕ ಯೋಜನೆ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಕೇಳುತ್ತವೆ ಎಂದು ನಾವು MCQ ನೋಡೋಣ. ಬಹು ಆಯ್ಕೆಯ ಪ್ರಶ್ನೆಗಳು ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಈ ಪ್ರಶ್ನೆ ನೋಡಿ, 11ನೇ ಪಂಚವಾರ್ಷಿಕ ಯೋಜನೆಯ ಕರಡು ನಿರೂಪಣಾ ಪತ್ರವು ಯಾವ ಅವಧಿಗೆ ಒಳಗೊಳ್ಳುತ್ತದೆ? ಇದು IAS ಪ್ರಶ್ನೆ ಆಗಿರುತ್ತದೆ. ಅಂದರೆ 11ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಎಲ್ಲಿಂದ ಎಲ್ಲಿಗೆ ಇದೆ ಅಂತ ಕೇಳಿರುತ್ತಾನೆ. ಹೇಳಿ. ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 2007ರಿಂದ 2012 ಆಗಿರುತ್ತದೆ. ಹಾಗೆ ನೆಕ್ಸ್ಟ್ ನೋಡೋಣ. ಭಾರತಿ ಯೋಜನಾ ರಜೆ ಕಾಲವನ್ನು ಎದುರಿಸಬೇಕಾಯಿತು. ಈ ಕೆಳಗಿನವುಗಳಲ್ಲಿ ಯಾವ ಅವಧಿಯನ್ನು ಯೋಜನಾ ರಜೆಯ ಅವಧಿಯ ಕಾಲವೆಂದು ನಾವು ಘೋಷಿಸಿದ್ದೇವೆ? ಇದು IAS ಪ್ರಶ್ನೆ ಆಗಿರುತ್ತದೆ. 2005ರಿಂದ 2010, 1966ರಿಂದ 1969, 2007ರಿಂದ 2012, 1998ರಿಂದ 2007. ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1966ರಿಂದ 1969ರ ಅವಧಿಯನ್ನು ಪಂಚವಾರ್ಷಿಕ ಯೋಜನೆಗಳ ರಜಾ ಕಾಲಾವಧಿಯಂತೆ ಕರೆಯುತ್ತೇವೆ. ಮುಂದೆ 3ನೇ ಪ್ರಶ್ನೆ, ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮವನ್ನು ರೂಪಿಸಿದ ಯೋಜನೆ ಯಾವುದು? 5ನೇ ಪಂಚವಾರ್ಷಿಕ ಯೋಜನೆ, 7ನೇ ಪಂಚವಾರ್ಷಿಕ ಯೋಜನೆ, 8ನೇ ಪಂಚವಾರ್ಷಿಕ ಯೋಜನೆ, 1ನೇ ಪಂಚವಾರ್ಷಿಕ ಯೋಜನೆ. ಕನಿಷ್ಠ ಅಗತ್ಯತೆಗಳ ಕಾರ್ಯಕ್ರಮವನ್ನು ರೂಪಿಸಿದ ಯೋಜನೆ ಯಾವುದಪ್ಪ ಅಂದ್ರೆ 5ನೇ ಪಂಚವಾರ್ಷಿಕ ಯೋಜನೆ ಆಗಿರುತ್ತದೆ. ಮುಂದೆ ನೋಡೋಣ, 4ನೇ ಪ್ರಶ್ನೆ ನೋಡೋಣ. 9ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯೋದ್ದೇಶಗಳ ಇದರ ಮೇಲೆ ಆಧಾರಗೊಂಡಿದೆ. ಯೋಜನಾ ಆಯೋಗದ ಶಿಫಾರಸು, ಹಣಕಾಸು ಆಯೋಗದ ವರದಿ, ಸಂಯುಕ್ತ ರಂಗದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ IMF ಸರ್ವೇಕ್ಷಣಾ ವರದಿ. ಹಾಗಾಗಿ ಇದು ಸರಿಯಾದ ಉತ್ತರ ಯಾವುದನ್ನು ನೋಡೋಣ. ಸಂಯುಕ್ತ ರಂಗದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ, ಕೊನೆಯ ಪ್ರಶ್ನೆ ಆಗಿರುತ್ತದೆ ಇದು. ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಯಿತು, ಹೊಸ ಚುನಾವಣೆ ನಡೆಯಿತು, ಅಲ್ಲದೆ ಜನತಾ ಪಕ್ಷವು ಚುನಾಯಿತರಾಯಿತು? ಇದು 5ನೇ ಪಂಚವಾರ್ಷಿಕ ಯೋಜನೆ ಆಗಿರುತ್ತದೆ. 5ನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 1974ರಿಂದ 78. ಆದರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿದ್ದು 1975ರಲ್ಲಿ ಇಂದಿರಾ ಗಾಂಧಿಯವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. ಹಾಗಾಗಿ ಈ 1977ರಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ. ಜನತಾ ಸರ್ಕಾರದ ಅಧಿಕಾರದ ಪ್ರಮುಖರು ಅಥವಾ ಪ್ರಧಾನಮಂತ್ರಿಯಾಗಿ ಯಾರು ಅಧಿಕಾರ ಸ್ವೀಕರಿಸ್ತಾರಂದ್ರೆ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರ ಸ್ವೀಕರಿಸುತ್ತಾರೆ.
ಇಲ್ಲಿದೆ ನೋಡಿ ಉತ್ತರ. 5ನೇ ಪಂಚವಾರ್ಷಿಕ ಯೋಜನೆ. ಆರನೇ ಪ್ರಶ್ನೆ ಇದೆ ನೋಡಿ, ಕೊನೆಯ ಪ್ರಶ್ನೆ ಆಗಿರುತ್ತದೆ ಇದು. 6ನೇದು, ಭಾರತದ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 2ನೇ ಪಂಚವಾರ್ಷಿಕ ಯೋಜನೆ ವಾರ್ಷಿಕ ಯೋಜನೆ, ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತು ನೀಡಿತು. 3ನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ ಪ್ರಮುಖವಾದ ಪರ್ಯಾಯ ಮತ್ತು ಕೌಶಲ್ಯದ ಪರಿಕಲ್ಪನೆಯನ್ನು ಪ್ರಾರಂಭಿಸಿತು. ಆಪ್ಷನ್ ಎ 1 ಮಾತು ಸರಿ, ಆಪ್ಷನ್ 2 ಮಾತು ಸರಿ, ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ, ಆಪ್ಷನ್ ಡಿ 1 ಮತ್ತು 2 ತಪ್ಪಾಗಿದೆ. ಯಾವುದು ಸರಿಯಾದ ಉತ್ತರ ಇದರಲ್ಲಿ? ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತು ನೀಡಿತು. ಹೌದು, ಸರಿಯಾಗಿದೆ. ಹೇಗೆಂದರೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಭಾರತದಲ್ಲಿ ರೂರ್ಕೆಲಾ, ಭಿಲಾಯಿ, ದುರ್ಗಾಪುರ್ ಈ ಮುಖ್ಯವಾಗಿ 3 ಕೈಗಾರಿಕೆಗಳನ್ನು ಸ್ಥಾಪನೆ ಆಗ್ತದೆ. ಈ ಮುಖ್ಯವಾಗಿ 3 ಕೈಗಾರಿಕೆಗಳು ಯಾವಾಗ ಆಗ್ತವೆ ಅಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಾಗುತ್ತವೆ. 1956ರ 2ನೇ ಕೈಗಾರಿಕೆ ನೀತಿಯ ಅನ್ವಯ ಈ ಕೈಗಾರಿಕೆಗಳು ಸ್ಥಾಪನೆ ಮಾಡಲಾಗುತ್ತದೆ. ಈ 1956ರ 2ನೇ ಕೈಗಾರಿಕಾ ನೀತಿಯನ್ನು ಭಾರತ ಸಂವಿಧಾನದ ಕೈಗಾರಿಕೆಗಳ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಈ 1ನೇ ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಸರಿಯಾಗಿದೆ. 3ನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡಲಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ಎ ಮಾತ್ರ ಸರಿಯಾಗಿದೆ. ನಾವು ಇಲ್ಲಿಯವರೆಗೆ 1ರಿಂದ 12 ಪಂಚವಾರ್ಷಿಕ ಯೋಜನೆಗಳು ಹಾಗೆ ಆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಹಿಂದಿನ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳುತ್ತೆ ಎಂದು ಎಲ್ಲನೂ ಸವಿವರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಇದೇ ತೆರನಾದ ತರಗತಿಯನ್ನು ವೀಕ್ಷಿಸಲು ಹಾಗೂ ಈ ತರಗತಿಯನ್ನು ವೀಕ್ಷಿಸಿದ ಎಲ್ಲ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು.